ಅಲ್ಲ, ನಿಮ್ಮದು ಒಳ್ಳೆ ಕತೆ ಆಯ್ತಲ್ಲ, ಅದೇನದು ಹಂಗೆ ಹೇಳ್ತೀರಲ್ಲ? ಹೋಗಿ ಬರಲಿ ಬಿಡಿ. ಎಂತ ಮಾಡ್ತಾನೆ ನಾವು ಮನೇಲಿ ಕೂತ್ಕೊಂಡ? ಈ ಕಾಲೇಜ್ ಎಲ್ಲ ಶುರು ಆದಮೇಲೆ ಅವನಿಗೆ ಒಂದು ದಿವಸನೂ ರಜೆ ಸಿಗ್ತದ ಸಿಕ್ಕಲ್ಲ. ಈಗಲೇ 1-2 ತಿಂಗಳು ಒಂದು ಆರಾಮಾಗಿರೋದು ಅಂತ ಹೋಗಿ ಬಂದ್ಕೊಂಡ್ಲೆ. ತಮ್ಮನ ಹೇಳೋಗೇನೆ, ಕಳಿಸು ಪಟಾಕಿನ ನಮ್ಮ ಮನೆಗೆ ಬರದೆ ಭಾಳ ದಿನ ಆಗಿದೆ, 4 ದಿನ ಇದ್ದು ಬರ್ತಾನೆ ಅಂತ. ಎಷ್ಟು ಗನ ಹೇಳ್ತೀರಿ? ಹುಡುಗರು ಸಣ್ಣಕ್ಕಿರೋಷ್ಟೊತ್ತಿಗೆ ನೆಂಟ್ರ ಮನೆಗೆ ಹೋಗೋಕೆ ಅಜ್ಜಿ ಮನೆ ಬೇಕಿತ್ತು. ಈಗ ಸ್ವಲ್ಪ ದೊಡ್ಡ ಆದ ಕೂಡಲೇ ಹೋಗೋದು ಬೇಡ. ಈಗ ಅದು ಅಜ್ಜಿ ಮನೆ ಅಲ್ಲ, ಮಾವನ ಮನೆ ತಿಳ್ಕ. ಇವೇನು ಇನ್ನೂ ಸಣ್ಣ ಹುಡುಗಲ್ಲ ಹೋಗಿ ಅಲ್ಲಿ ಮಾವನ ಮನೆಯಲ್ಲಿ ವಾರಗಟ್ಲೆ ತಿಂಗ್ಳುಗಟ್ಲೆ ಇದ್ದು ಬರೋಕ್ಕೆ. ಸುಮ್ಮನೆ ಇದ್ಬಿಡು, ಹೋಗೋದು ಬೇಡ, ಬಾರಿಸೋದು ಬೇಡ. ಮಾವನ ಮನೆ ಅದಕ್ಕೂ ಹೋಗಬಾರ್ದು ಅಂತ ಅದೆಯಾ? ನೀವು ಬೇಕಾಗಿ ಮಾತಾಡ್ತಿದ್ದೀರಾ ಅಲ್ಲ ಎಂತಾರು ಮಾಡೋ ಒಂದು ಕಿದಕ್ಲಿ ಕೀಳ್ಬೇಕು ಅಂತ ನೋಡ್ತಿದ್ದೀರಾ? ಆ ಹುಡುಗರು ಈಗ ಪಟಾಕಿ ಅಣ್ಣನ ಜೊತೆ ಬರ್ತೀವಿ ಅಂತೇಳಿ ಅದಾವೆ. ಈಗ ಇನ್ನೊಂದು 4 ದಿನ ಅದೇ ಅವಕ್ಕೆ ರಜಾ. ಮನೇಲಿ ಇದ್ದು ಓಡಾಡ್ಕೊಂಡು ಬರ್ತವೆ. ಹೆಂಗೆ 7-8 ದಿನಕ್ಕೆ ದೈದರ್ಕೆ ಅಂತೆ ಹೋಗ್ಬೇಕು. ನಾವು ಹೋದ ಪಟಾಕಿನ ಕರ್ಕೊ ಬಂದ್ರು ಸಯ್ಯ. ಹೋಗೊಂದು 2 ದಿನ ಇದ್ದು ಬರ್ತಾನೆ. ಎಂತ ಆತದ್ರಿ ಇದ್ರೆ? ಏನು ನಿಮ್ಮ ಮಗನೇನು ಮುರ್ಕೊಂಡು ಹೋಗ್ತಾರ ಅಲ್ಲೇ? ಅಲ್ಲ, ನಿಂಗೆ ಅಷ್ಟು ತಿಳುವಳಿಕೆ ಇಲ್ಲನೆ. ಸಣ್ಣ ಹುಡುಗನೇ, ಪ್ರಾಯಕ್ಕೆ ಬಂದು ಹುಡುಗನ ನೆಂಟ್ರ ಮನೆಗೆ ವಾರಗಟ್ಲೆ ಇದ್ದು ಬರೋಕ್ಕೆ ಕಳಿಸ್ತೀನಿ ಅಂತ ಹೇಳ್ತೀಯಲ್ಲ. ಈಗ ಅವನಾರು ಹೋಗೋಕೆ ಒಪ್ತಾನ? ಕೇಳಿ ನೋಡು, ಅವನು ಹೋಗ್ತಾನ ಅಂತ. ಈ ವಯಸ್ಸಲ್ಲಿ ಯಾರು ನೆಂಟ್ರ ಮನೆಗೆಲ್ಲ ಹೋಗಿ ಇದ್ದು ಬರೋಕ್ಕೆ ಇದು ಮಾಡ್ತಾರೆ? ಇಲ್ಲಿ ಸುಮ್ಮನೆ ಎಂತ ಮನೆ ಬದಿ ಒಂಚೂರು ಕೆಲಸ ಮಾಡ್ಕೊಳಕ್ಕಾಗ್ತದೆ. ಇನ್ನೇನೇನೊಂದು 8-10 ದಿನ ಮಳೆ ಶುರು ಆಗ್ತದೆ. ಒಂದು ಸ್ವಲ್ಪ ಕೆಲಸ ಅದೇ, ಅಲ್ಲಿ ಒಂಚೂರೆಲ್ಲ ಹಳ್ಳದ ದಂಡೆ ಹಿಡಿಬೇಕು. ಹಾಳೆ ಕೊಡಿಲ್ಲ ಇನ್ನೂ. ನನ್ನ ತಲೆ ಬಿಸಿ ನಗ್ಗಾಗಿದೆ. ನಿಮ್ಗೊಬ್ಳು ಮಕ್ಕಳನ್ನು ನೆಂಟ್ರ ಮನೆಗೆ ಕಳಿಸೋದು ಅಲ್ಲ ಮರ ಇದೆಯಾ ಅಂತ ಹೇಳೋದು ನಾನು. ಇಷ್ಟು ರೀತಿ ಹೇಳಾರ ನಿನ್ನೆ ಹೋಗೋಷ್ಟೊತ್ತಿಗೆ ಏನು ಬಾಯಿ ಕಡ್ಬಾಕೊಂಡಿದ್ರಾ? ಆ ಹುಡುಗರನ್ನ ಕರ್ಕೊಂಡೇ ಹೋಗ್ತಿದ್ದೆ. ಹೌದಾ? ಹೇಳೆ ನಾವು ಪಟಾಕಿ ಕರ್ಕೊಬರ್ಲಿ, ಅವನು 2 ದಿನ ಇದ್ದು ಬರೋಕ್ಕಾಗ್ತದೆ ಅಂತ. ಈ ಹುಡುಗರು ಏನು ಹಠ ಮಾಡೋಕೆ ಹಾಕ್ಕೊಂಡು ಪಟಾಕಿ ಅನ್ನೋದನ್ನೇ ನಾವು ಇರ್ತೀವಿ ಅಂತ. ಅದಕ್ಕೆ ನಾನು ಸುಮ್ಮನೆ ಹಾಕ್ಕೊಂಡೆ. ನೀವು ಏನು ಮಾತಾಡೋ ಸುಮ್ಮನಿದ್ದ ಅಂತ ಹೇಳೋದು. ಈ ಹುಡುಗರನ್ನ ಮತ್ತು ಅವು 2ನೇ ಕಳ್ಸೋಕ್ಕಾಗ್ತದನ್ರಿ? ಏನಿಲ್ಲದೆ ಚೆಲ್ಲಿನ ಕುಕ್ಕಿ ಆಗುಬ್ಬೆ ಏನೇ ಇಲ್ಲದೆ ನೀವೇ ತಗೊಂಡೋಗಿ ಬಿಟ್ಟು ಬಲ್ಲಿ ಹುಡುಗರನ್ನ. ನೋಡೀಗ ನಾನು ಮಾಡೋ ಕೆಲಸ ಬಿಟ್ಕೊಂಡು ಅಲ್ಲಿಗೆ ಹೋಗ್ತೀನಿ. ಈಗ ಮಕ್ಳನ್ನ ಕರ್ಕೊಂಡು ಸುಮ್ಮನೆ ಇರೋನೇನು? ಅವು ಇರಲಿ ಬಿಡು ಹುಡುಗರ. ಹೆಂಗೆ 7-8 ದಿನಕ್ಕೆ ಹೋಗ್ಬೇಕಲ್ಲ, ಹೋಗೋಷ್ಟೊತ್ತಿಗೆ ಕರ್ಕೊಂಡು ಹೋದ್ರೆ ಸಹ್ಯ. ಅಲ್ಲ, ಅತ್ಲಾಗ ರಜೆ ಎಷ್ಟು ದಿವಸ ಉಳಿತದ ನೋಡೋಣ ಹೇಳಿ. ಅವಕ್ಕೆ 2 ದಿವಸ ಇರಬೇಕು, ಮತ್ತೆ ಇಲ್ಲಿಗೆ ಬರಬೇಕು. ಅದ್ರ ಬದಲು ಈಗಲೇ ಹೋದ್ರೆ ಏನಾಗ್ತದೆ? ಪಟಾಕಿ ಹೋತಾನೆ, ಸುಮ್ಮನೆ ಇರಿ ನೀವು. ಇಲ್ಲದೆ ಹೋದ ತಲೆ ಅಲ್ಟೆ ಮಾಡ್ತಿರ್ಬೇಡಿ. ಈಗ ಪುಟ್ಟಕ್ಕೂ ಅಷ್ಟೇ, ಎಲ್ಲರೂ ಸಣ್ಣಕ್ಕಿರ್ತ ಹೋಗಿದ್ಬಿಟ್ರೆ ಆಮೇಲೆ ಎಲ್ಲೊಂದು 4 ದಿನ ಇರೋಕ್ಕೆ ಅಂತ ಹೋಗ್ಯಾರ. ಯಾವ ಹೇಳ್ತಾನೆ ಎಲ್ಲ ಆಚೆ ಈಚೆ ಕೇಳ್ತಾರೆ. ಮರತಿ ಸೀತಕ್ಕನ ಮಕ್ಕಳು ಬಂದು ಇರೋದೇ ಇಲ್ಲಲ್ಲ, ಅದೇನು ಸೀತಕ್ಕನೂ ಬರೋಲ್ಲ ಸೀತಕ್ಕನ ಮಕ್ಕಳು ಬರೋಲ್ಲ ಅಂತ ಕೇಳ್ತಾರೆ. ನಂಗೊಂಥರ ಆತದ. ಮರತಿ ನೀ ಯಾಕೆ ಹಿಂಗೆ ಮಾಡ್ತೀಯ ಅಂತ ನಾವು. ಓ, ನಿಮ್ಮ ತಮ್ಮಗೆ ಅಕ್ಕನ ಮಕ್ಕಳು ಬಂದು ಇರಲಿ ಇಲ್ಲಿ ಅಂತ ಹೇಳಿ ಅದಿಲ್ಲ ಮನಸ್ಸಲ್ಲಿ. ಆಚೆ ಈಚೆ ಮನೆಯವರೆಲ್ಲ ಎಂತ ಹೇಳ್ತಾರೆ ಅಂತ ಹೇಳಿ ಬರೋಕ್ಕೆ ಹೇಳದ? ಹೇಳ್ದ್ರೆ ಹೇಳ್ಕಿನ್ಲಿ. ಹಂಗಂತೇಳಿ ನನ್ನ ಮಕ್ಕಳನ್ನ ಕಳ್ಸೋಕ್ಕಾಗಲ್ಲ. ಸುಮ್ಮನಿರೋ ನೀನು. ಓ, ಪಟಾಕಿ ಯಾವಾಗ ಬಂದಿದ್ದ? ಎಕ್ಸಾಮ್ ಎಲ್ಲ ಮುಗಿದು ಅಲ್ಲ? PUCಲಿ ಒಳ್ಳೆ ನಂಬರ್ ತೆಗ್ದೀಯ ಮರೆಯ. ಗುಂಡಪ್ಪಣ್ಣ ಹೇಳಿದ್ರು ಭಾಳ ಖುಷಿ ಆತ. ಎಂಥರಾಗಲಿ. ಇವೆಲ್ಡ ಪರೀಕ್ಷೆ ಹೆಂಗೆ ಮಾಡಿಯ? ಚೆನ್ನಾಗಿ ಮಾಡಿಯಾ? ಹಾಂ, ಚೆನ್ನಾಗಿ ಮಾಡೀನಿ, ಸಾಧಾರಣ ಮಾಡೀನಿ. ಯಾರು ಗೋಪಾಲ್ ಮಾತು ಕೇಳ್ದಂಗಾಗದಲ್ಲ. ಒಂದು ದಿವಸ ಇದಕ್ಕೆ ಹಳ್ಳದ ದಂಡಕ್ಕೆ ಮಣ್ಣು ಹಾಕಕ್ಕೆ ಬರ್ತಾನ ಅಂತ ಕೇಳಬೇಕಿತ್ತು. ಒಳ್ಳೆ ಕೆಲಸ ತಡಿ. ಇನ್ನೊಂದು ಪರೀಕ್ಷೆ ಯಾವಾಗ ಅಂತ ಗೊತ್ತಾ? ಇಲ್ಲ, ಗೊತ್ತಾಗ್ಲ. ಯಾವಾಗ ಅಂತ ಗೊತ್ತಾಗ್ಲ. ಯಾರು ಗೋಪಾಲ್? ನಾನು ಅಲ್ಲ, ಅವ ಮಾತಾಡ್ತಾನೆ, ಅದನ್ನೇ ನೀಟ್ಲಾಗ ಗೊತ್ತಿದ್ದೀಯಲ್ಲ. ನೀಟ್ ಮಾತಾಡೋಕ್ಕಾಗಲ್ಲ ಪಟಾಕಿ ನಿಂಗೆ. ಯಾರು ಗೋಪಾಲ್ನ? ಬಾರ ಈಚೆಗೆ ಬಾರ, ಹಂಗೆ ಹೋಗ್ತಿದ್ದೀಯಲ್ಲ. ಅಲ್ಲ, ಅವ್ರು ಮಾತಾಡಿಸ್ತಾನೆ ಬರೀ ನೀಟ್ಲಾಗ ಬರ್ತಿದ್ದೀಯಲ್ಲ, ಅದು ಏನು ಸ್ವಭಾವ ಅದು ಪಟಾಕಿ? ನನಗೊಂದು ಮಾತಾಡೋಕ್ಕಾಗಲ್ಲ ನಮ್ಮ ಮನುಷ್ಯರ ಹತ್ರ. ಇನ್ನು ಏನು ಸಣ್ಣ ಬಾಲೆ ನೀನು? ಅದೇ ನಾ ಹೇಳ್ದೆ ಅವರೆಂತ ಮಾತಾಡ್ತಾ ಇದ್ದಾರೆ
ಆದರೂ ನಿಮ್ಮ ಪಟಾಕಿ ಮೊದಲಿನಂಗೆ ಒಂಥರ ಸಲೀಸ್ ಮಾತಾಡಲ್ಲ. ಊರು ಮನೆಯವ್ರ ಹತ್ರ ಅಲ್ಲ ಗುಂಡಪ್ಪಣ್ಣ, ಭಾಳ ಒಂಥರ ಅಳ್ದು ತೂಗಿ ಮಾತಾಡ್ತಾನಪ್ಪ. ನಾವು ಮಾತಾಡ್ಸಿದ್ರೆ ಮಾತಾಡ್ತಾನೆ, ಇಲ್ದಿದ್ರೆ ಇಲ್ಲ. ಇಲ್ಲ ಇಲ್ಲ, ಹಂಗೇನಿಲ್ಲ. ಅದೀಗ ಮೊನ್ನೆನ ತನಕ ಪರೀಕ್ಷೆ ಅದು ಇದು ಅಂತ ಓದ್ತಾನೆ ಇದ್ದಿದ್ದ. ಈಗೆಲ್ಲ ಒಂಚೂರು ಇದಾದಂಗೆ ಆಗಿದೆ. ಹಂಗಾಗಿ ಮಾತಾಡ್ತಾನಪ್ಪ, ಮಾತಾಡ್ದೆ. ಅದೇ ನಿಮ್ಮ ನೆಂಟಬಾವನ ಮಕ್ಕಳು ಬೇಕಾದ್ರೆ ಹೇಳಿ. ಅದು ಆ ಮಗಳು ಅದೇ ಮಾರ ಭಾಳ ಚೆನ್ನಾಗಿ ಮಾತಾಡ್ತದೆ. ಒಂದೊಂದು ದಿವಸ ಬಸ್ಸಲ್ಲೆಲ್ಲರೂ ಸಿಗ್ತದಲ್ಲ, ಸೀಟ್ ಹಿಡ್ಕೊಂಡು ಕೂತಿದ್ದಿದ್ರು ಕರೆದು ಹೇಳ್ತದೆ, ಮಾವ ಸೀಟ್ ಅದೇ ಇಲ್ಲಿ ಬಂದು ಕೂತ್ಕೊಳ್ಳಿ ಅಂತ. ಭಾಳ ಖುಷಿ ಮಾತ್ರ. ಹುಡುಗರು ಹಂಗಿರ್ಬೇಕು. ಇದು ಊರು ಮನೆ ಮನ್ಸರು ಅಂದರೆ ಎಲ್ಲಿ ಕಂಡ್ರು ಮಾತಾಡ್ಸಂಗಿರ್ಬೇಕು. ನೋಡಲಿ ಅವ್ರು ಹೆಂಗೆ ಹೇಳ್ತಾ ಇದ್ದಾರೆ ನೋಡಿ ಪಟಾಕಿ. ನೀವು ಒಂಥರ ಬತ್ತ ಯಾಕೆ ಹಿಂಗಾದೆ ಏನೋ ಮರೆಯ, ಗನ ಎಲ್ಲರನ್ನೂ ಮಾತಾಡಿಸ್ತಿದ್ದೆ. ಅಯ್ಯೋ ಅಮ್ಮ, ಅವಾಗ ನನಗೂ ಅವ್ರು ಹಾಗೆ ಹೇಳ್ತಿರ್ಲ. ಅಲ್ಲ ಈಗಲಾರು ನಾನು ಮಾತಾಡ್ಸ್ತಿದ್ನಪ್ಪ, ಮಾತಾಡ್ಸ್ದೇನಾ? ನಂಗೆ ಕಾಣಲ ಅವ್ರು ಗೊತ್ತಾಯ್ತಿದ್ದು. ನಾ ಇಲ್ಲ ಅಂಗಳದಲ್ಲಿ ನಿಂತಿದ್ದು, ಅವ್ರು ಕ್ಲೀನಾಗಿ ನೋಡ್ಯಾರೆ, ಹಂಗಾಗಿ ಮಾತಾಡ್ಸ್ಯಾರೆ. ಅವ್ರು ಮಾತಾಡ್ಸಿದ್ದು ಕೂತ್ರ ಕೊಟ್ಟಿನಲ್ಲ, ಮತ್ತಿನ್ನೆಂತ ಇನ್ನೆಂತ ಕೇಳೋಕ್ಕಾಗ್ತದಮ್ಮ ನಾನು? ಅವರಷ್ಟು ದೊಡ್ಡವರು, ನಾನು ಹಿಂಗೆ ಕೇಳೋಕ್ಕಾಗ್ತದ ಏನಾರು? ಏನು ಕೇಳ್ಬೋದು ಹೇಳಿ? ಈಗ ನನ್ನ ವಯಸ್ಸಿನವರಾದರೆ ಕಾಲೇಜಿಗೆ ಇಲ್ಲಿ ಹೋಗೋರಾದ್ರೆ ಎಂತಾರು ಕೇಳ್ಬೋದು. ಇವ್ರ ಹತ್ರ ಕೇಳೋಕ್ಕೆ ಎಂತ ಇರ್ತದಮ್ಮ ನನಗೆ? ಅತ್ತೆ ಎಲ್ಲ ಬರೀ ಸುಳ್ಳು. ಅವ್ರು ಮಾತಾಡ್ತಾನೆ ಇದ್ದಾರೆ, ಇವು ಒಂದು ಕಡೆ ಬರ್ತಾ ಇದ್ದಾನೆ ಗೊತ್ತಾ? ನಾನು ಕರೆದು ಹೇಳಿದ್ದು ಅವ್ರು ಮಾತಾಡ್ತಾ ಇದ್ದಾರೆ, ತಿರುಗಿ ಮಾತಾಡು ಅಂತ. ದೊಡ್ಡಕ್ಕೆ ಹೇಳ್ಬಿಡ್ತಾನೆ. ಸುಳ್ಳು ಹೇಳ್ಬಾರ್ದು ಗೊತ್ತಾಗ್ತಾ ಪಟಾಕಿಯನ್ನ. ಗುಬ್ಬಿ, ನೀ ಎಲ್ಲದಕ್ಕೂ ಹಂಗೆ ಮಧ್ಯೆ ಬಾಯಿ ಹಾಕಿಂದು ಬರಬೇಡಾತ. ತುಂಬ ಸಿಟ್ಟು ಬರೆಸ್ತಿದ್ದೀಯ ನೀನು. ಯಾವಾಗ ನಾನು ಹಾಗೆ ಬತ್ತಿದ್ನೆ? ನೀನು ಹೇಳ್ದಿದ್ರೆ ನಂಗೆ ಗೊತ್ತೇ ಆಗ್ತಿರ್ಲ ನೋಡು. ಸುಮ್ಮನೆ ಇರೇ ಸಾಕು. ಯಾವಾಗ ನೋಡಿದ್ರು ಹಿಂಗಿದ್ದೇ ಎಂತಾರು ತಲೆ ಹರಟೆ ಮಾಡ್ತಿರ್ತದೆ. ಪಟಾಕಿ ನಿತ್ಕ, ಅದು ಎಂತಕ್ಕೆ ಆ ಥರ ಸಿಟ್ಟು ಮಾಡ್ತೀಯ ನೋಡೋಣ ಹೇಳ. ಇದ್ದಿದ್ದಂಗೆ ಹೇಳಿಬಿಟ್ರೆ ನಿಮ್ಗೆ ಈ ಥರ ಅಪ್ಪ ಮಕ್ಕಳಿಗೆ. ಇದು ನಾಳೆ ಗುಂಡ ಗುಬ್ಬಿನ ಕರ್ಕೊಂಡು ನೀನು ತಮ್ಮರ ಮನೆಗೆ ಹೋಗ್ಬಾ. ಹೋಗಿ ಅಲ್ಲೊಂದು 4 ದಿನ ಇರೋ. ಇವತ್ತಿಗೆ 8 ದಿವಸಕ್ಕೆ ಹೆಂಗಿದ್ರು ಹರಕೆ ಅಂತೆ. ನಾನು ನಿನ್ನಪ್ಪ ಬರ್ತೀನಿ ನೋಡೋಣ. ಪುಟ್ಟಕ್ಕನ ಆ ಕಡೆಯಿಂದ ಆದರೆ ಬಾ ಅಂತ ಹೇಳ್ತೀನಿ. ರಜೆ ಇಲ್ಲ ಅಂತ ಹೇಳ್ತಿತ್ತ, ಎಂಥರ ಆಗಲಿ. ಆಮೇಲೆ ಬತ್ತ ಎಲ್ಲರೂ ಒಟ್ಟಿಗೆ ಬರೋಕ್ಕಾಗ್ತದೆ. ಇಲ್ಲ ಅಮ್ಮ, ನಾನು ಎಲ್ಲಿಗೂ ಹೋಗಲ್ಲ. ಅದು 1 ವಾರ ಮಾವರ ಮನೆಯಲ್ಲಿ ನಾನು ಹೋಗಿರೋದು. ಇಲ್ಲಪ್ಪ, ನಂಗಾಗಲ್ಲ, ನಾನಿರಲ್ಲ. ಅದೇನು ಪಟಾಕಿ ಹೆಂಗೆ ಹೇಳ್ತೀಯಲ್ಲ? ನಿನ್ನೆ ನಿಮ್ಮ ಹೇಳೋಷ್ಟೊತ್ತಿಗೆ ನೀ ಇರಲಣ್ಣ. ಪಟಾಕಿ ಜೊತೆ ಕಳಿಸಿ ಗುಬ್ಬಿಗೊಂಡನ್ನ ಪಟಾಕಿ 4 ಜನ ಇದ್ದು ಬತ್ತಾನೆ ಅಂತ ಹೇಳೇನೆ ಸುಮ್ಮನೆ ಕೂತಿದ್ದೆ. ಈಗ ಹಿಂಗೆ ಹೇಳಿದ್ರೆ ಹುಡುಗರು ಮನೆಗೆ ಹೋಗೋದು ಬೇಡಣ್ಣ. ಇಲ್ಲ ಅಮ್ಮ, ಮಾವ ಹಂಗೆ ಹೇಳಿದ್ದು ನಾನು ಕೇಳಿಸ್ಕೊಂಡ್ಲ. ನಾವು ಹೋಗಲ್ಲಪ್ಪ. ಅಲ್ಲ ಹುಡುಗರು ಎಂತಕ್ಕೆ ಕಳ್ಸೋಕ್ಕೆ ಅನ್ಸತ್ತೆ, ಎಂತಕ್ಕೆ ಹೋಗ್ಬೇಕಮ್ಮ? ಇವತ್ತಿಗೆ 8 ದಿವಸಕ್ಕೆ ಹರಕೆಗೆ ಎಲ್ಲರೂ ಹೋಗ್ಬೇಕು ಅಂದಲ್ಲ, ಅವಾಗ ಹೋತಾನೆ ಕರ್ಕೊಂಡು ಹೋಗೋಣ. ಎಂತ ಮಾತಂತ ಆಡ್ತೀಯ ಪಟಾಕಿ? ಅತ್ಲಾಗ ಎಷ್ಟು ದಿನ ರಜೆ ಉಳಿತದ? ಆ ಹುಡುಗರು 4 ದಿನ ಮನೇಲಿ ಇರೋದು ಬೇಡ. ಹೇಳಿದೆ ನೀನು ಅಂತಲೇ ನಾವೆಲ್ಡನ್ ಹರಕೆಗೆ ಬರೋಕ್ಕೆ ಹೇಳಿದ್ದ. ಇಲ್ಲಿ ಬರೋಕ್ಕೆ ಇರಲ್ಲ, ಒಳ್ಳೆ ಇರ್ತಿದ್ದ. ಬೇಜಾರಾಗ್ತದೆ, ಬರೋಕ್ಕೆ ಹೇಳು ಅಂದೆ. ಬರೋಕ್ಕೆ ಹೇಳಿದ್ಮೇಲೆ ಈಗ ಹಿಂಗೆ ಹೇಳ್ತಿದ್ದೀಯಲ್ಲ. 8 ದಿನ ನಾವು ಹೋಗೋದು ಇವತ್ತಿಗೆ 8 ದಿನಕ್ಕೆ. ಒಂದು 4 ದಿನ ಅವು ಮನೇಲಿ ಇದ್ಕೊಂಡಂಗೆ ಆಗ್ತದೆ, ಹೌದಾ? ಮತ್ತು ಇಸ್ಕಲ್ ಶುರು ಅದಕ್ಕೂ ಇಲ್ಲಿಗೆ ಬರ್ತವೆ, ಮತ್ತು ಆಮೇಲೆ ಹೋಗೋಕ್ಕಾಗಲ್ಲ. ಅದೇ ಇವತ್ತಿಗೆ 8 ದಿನಕ್ಕೆ ಹೋದಳೆ ನಾನೇ ಕರ್ಕೊ ಬರ್ತೀನಿ. ಮತ್ತೊಂದು ಸತಿ 2 ಸತಿ ಇದು ಮಾಡ್ತಕ್ಕೆ ಬರೋಕ್ಕಾಗಲ್ಲ. ಇದು ಮಾಡು, ಬಟ್ಟೆ ಬರಿ ಎಲ್ಲ ಸಣ್ಣ ಮಾಡ್ಕ, ನಾಳೆ ಹೋಗು. ಅಮ್ಮ, ನಾ ಎಷ್ಟು ಸತಿ ಹೇಳ್ಬೇಕಮ್ಮ ಹೋಗಲ್ಲ ಅಂತ? ಹೋಗಲ್ಲ ಅಂದ್ರೆ ಹೋಗಲ್ಲ ಅಷ್ಟೇ. ಅಲ್ಲ ಇವನಿಗೆ ಎಂತ ಆತಂತ ನೋಡೋದು. ಬತ್ತ ಭಾಳ ಒಂಥರ ಆದ್ನಲ್ಲ. ಮಾವನ ಮನೆಗೆ ಹೋಗೋದಂದ್ರೆ ಅಷ್ಟು ಖುಷಿಲಿ ಹೋಗ್ತಿದ್ದ. ಈಗ ನಾವು ಹೋಗೋದೇ ಇಲ್ಲ ಅಂತಾನೆ. ದೊಡ್ಡ ಆತ ಬಂದಂಗೂ ಇವಕ್ಕೇನು ದಿಮಾಕ್ ಜಾಸ್ತಿ ಆಗ್ತದ ಹೆಂಗೆ ಅಂತ. ಗುಬ್ಬಿ ತಡಿ ಅಂಕ, ನೀನು ಬದಿಯಿಂದ ತಲೆ ಕೆಡಿಸ್ಬೇಡ ಮರತೆ. ಬರೋಲ್ಲ ಅಂದ್ರೆ ಮತ್ತೆಂತ ಅಲ್ಲ, ನಿನ್ನ ಮಾವ ಎಂಥದ ಕೆಲಸ ಅದೇ ಇಲ್ಲಿ ಅಂತ ಹೇಳ್ತಿದ್ರು.
ಪಟಾಕಿ ಇದ್ರೆ ಒಂಚೂರು ನನ್ನ ಜೊತೆಗೆ ಬರೋಕ್ಕಾಗ್ತದೆ ಅಂತ ಹೇಳ್ತಿದ್ರೆ ಹಾಗಾಗಿ ಇದು ಮಾಡ್ತಾ ಇದ್ದ ನಾವು ನೋಡೋಣ ಏನಾರು ಒಂದು ವ್ಯವಸ್ಥೆ ಮಾಡೋಣ, ಇಬ್ಬರನ್ನೇ ಅಂತ ಕಳ್ಸೋಣ. ಗೋಪಾಲ್ ಹಂಗೆ ಹೇಳಿದ್ರೆ ಹೆಂಗ? ಎರಡು ದಿನಕ್ಕೆ ಅಂತೀನಿ, ಏನು ಮನುಷ್ಯರು ಕಾಣ್ದಿದ್ದ ನಂಗೆ ಮಾಡ್ತೀಯಲ್ಲ ಮಾರಯ್ಯ. ನಾನು ಬೇರೆ ಎಂಥವ್ರ ಕೆಲ್ಸಕ್ಕಾದ್ರೆ ಹೇಳ್ತಿರ್ಲ, ಬೇರೆಯವ್ರಿಗೆ ಹೇಳ್ತಿದ್ದೆ, ಇದು ದಂಡೆ ಹಿಡಿಬೇಕು, ಈಚೆಗೆ ಮಿಡಿ ಹೆಣಿಬೇಕಾ, ಅಂದರೆ ನಿನ್ನಷ್ಟು ಗನಾಗಿ ಯಾರೂ ಇದು ಮಾಡಲ್ಲ. ಇಲ್ದಿದ್ರೆ ನಾನೇ ಇದು ಮಾಡ್ತಿದ್ದೆ. ನಮ್ಮ ಸೀಟ್ನೂ ಅದೇ ಹೇಳೋದು, ಗೋಪಾಲಿಗೆ ಹೇಳಿ ಅವ ಚೆನ್ನಾಗಿ ಮಿಡಿ ಹೆಣಿತಾನೆ, ಈ ಸತಿನಾರು ದಂಡೆ ಒಂದು ನಿಲ್ಲಿ ಅಂತ. ಉರ್ಸ ದಂಡಿಗೆ ಮಣ್ಣು ಹಾಕೋದು ಮಳೆದಲ್ಲಿ ಬಂತು ಅಂದ ಕೂಡಲೇ ದಂಡೆ ಒಡೆದಾತ, ತೋಟ ತುಂಬ ನೀರು ಬರೋದು. ಹಾಗಾಗಿ ನೀವು ನಾಳೆ ನಾಡ್ದು 2 ದಿವಸ ಬಂದುಬಿಡು. ಅದು ಯಾರಿಗೆ ಮಾತು ಕೊಟ್ಟಿಯೇ ಹೇಳಿ ಮಾರೆಯೇ, ನಾ ಹೇಳ್ತೀನಿ. ಅಥವಾ ಗುಂಡಪ್ಪಣ್ಣ ಹಿಂಗೆ ಹೇಳಿದ್ರಿ ಹೆಂಗೆ ಇದ? ನೀವು ಮೊದಲೇ ಹೇಳಿರನ್ನು ಹೇಳಿ. ಈಗ ನಾ ಮಾತು ಕೊಟ್ಟಿದ್ದೆ ಅಂದರೆ ಬೇರೆ ಯಾರಿಗಲ್ಲ, ಶೇಖರಣ್ಣಗೆ. ಅವರು ಹೇಳ್ತಾ ಏನು ಇಡೀ ಒಂದು ತಿಂಗಳಾಗ್ಯದೇನ, ನಂಗೆ ಪುರ್ಸತ್ತೇ ಇಲ್ಲ. ನಂಗೆ ಪುರ್ಸತ್ತಿದ್ದಾಗ ಅವ್ರ ಗಂಡ ಹೆಂಡತಿ ಮನೇಲಿ ಇರ್ತಿರಲಿಲ್ಲ, ಹಾಗಾಗಿ ಇಷ್ಟು ದಿವಸ ಇದಾಕಿ ಬಂದದೆ. ಅಲ್ಲಿ 2 ದಿವಸ ಹೋಗಿ ಆಮೇಲೆ ನಿಮ್ಮ ಮನೆಗೆ ಬಂದುಬಿಡ್ತೀನಿ. ಇಲ್ಲ ಹಂಗೊಂದು ಮಾಡಬೇಡ. ಮಳೆ ಹಿಡಿದ್ಮೇಲೆ ಆಗಲ್ಲ. ಇಲ್ಲಿ ಹಳ್ಳದಲ್ಲಿ ನೀರು ಹರಿಯೋಕ್ಕೆ ಶುರು ಆಯ್ತು ಅಂದ್ರೆ ಮತ್ತೆ ಎಲ್ಲಿ ಇದು ಮಾಡೋಕ್ಕಾಗ್ತದೆ ನೋಡೋಣ, ಹೇಳ. ನಿಂಗೇನು ಗೊತ್ತಿಲ್ಲದೆ ಇದ್ದಿದ್ದಾನ? ನಾ ಹೇಳ್ತೀನಿ, ಶೇಖರ್ಗೆ ನಾ ಹೇಳ್ತೀನಿ. ಎಂಥ ಕೆಲಸ ಅವನ ಮನೇಲಿ? ಅವ್ರದ್ದು ಹಿಂಗೆ ಮಳೆಗಾಲದ ಕೆಲಸನೇ. ಸೌದೆ ಕೊಟ್ಟಿಗೆಗೆ ಇದು ಕಂಬ ನಿಲ್ಲಿಸ್ಬೇಕಂತೆ. ಇನ್ನು ಸೌದೆ ಕೂಡಲ ಅವರು, ನೀ ಕಂಬ ನಿಲ್ಲಿಸಿದ್ಮೇಲೆ ನಾವು ಸೌದೆ ಕೂಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಇಂದು ನಾಳೆ ಅಂತೇಳಿ ಈಗ ನಾಳೆ ಗ್ಯಾರಂಟಿ ಬರ್ತೀನಿ ಅಂದೀನಿ. ನಾಳೆ ನಡೆದ 2 ದಿನ ಅಂತ ಸೌದೆ ಒಂದು ಎಂಟ್ಲು ಮಾಡಿ ಕೂಡ್ಕೊಟ್ಟೆ ಹೋಗು ಮರಯ್ಯ ಅಂದರೆ. ಅದು ಕಂಬ ನಿಲ್ಲಿಸಿ ಮೇಲೆ ಮಾಡೊಂದು ಸಾಧಾರಣಕ್ಕಾದರೆ ಅದು ಸಾಕು. ಸೌದೆ ಕೂಡ್ಕಿಣದಾರ ಅವ್ರ ಮನೇಲಿದ್ದಾರೆ, ಕೂಡ್ಕಿತಾರೆ. 2 ದಿನ ಬೇಕು. ಅವ್ರಿನ್ನು ಬೇರೆ ಯಾರಿಗಾರು ಹೇಳ್ತಾರೋ ಬಿಡ್ತಾರೋ ಎಂಥದ. ಓ, ಸೌದೆ ಕೊಡ್ಗಿ ಕಂಬ ನಿಲ್ಸಕ್ಕಂತನ? ಈಗ ಅದು ಈಗ ಮಳೆಗಾಲದ ಕೆಲಸನೇ. ಅಂದರೆ ಅದು ಈ ಮಳೇಲಿ ಪೂರ್ತಿ ನೆಂದು ಹೋಗ್ಯವು ಸೌದೆ. ಇಷ್ಟೊತ್ತಿನ ಮೇಲೆ ಅಂಥ ಸೌದೆ ಕೂಡೋದ ನಂಗಂತೂ ಗೊತ್ತಿಲ್ಲ. ಹಂಗಾರೆ ಒಂದು ಕೆಲಸ ಮಾಡು, ನಾಳೆ ನಾಡ್ದು 2 ದಿನ ಅಲ್ಲಿ ಹೋಗಿ ಆಚೆ ನಾಡ್ದು ಮಾತ್ರ ಇಲ್ಲಿಗೆ ಬರ್ಬೇಕು ನೋಡು, ಹೇಳಿನಿ. ನಾ ಎಲ್ಲ ಸಮ್ ಮಾಡಿ ಇಟ್ಕೊಂಡಿರ್ತೀನಿ. ಹಂಗೆ ಬೇಕಾದ್ರೆ ಮಾಡ್ತೀನಿ. ಆತು ಮರೆ, ಮತ್ತೆ ಎಂತ ಮಾಡೋದು? ಒಂದು ಉಪಕಾರ ಮಾಡ್ದಂಗೆ ಆಗ್ತದೆ. 2 ದಿನ, 3ನೇ ದಿನಕ್ಕೆ ಮಾತ್ರ ಬರ್ಬೇಕು. ಆತ ಈ ಬಾರ ಹಂಗೆ ಹೊಲ್ಟಲ್ಲ, ಒಂದು ಲೋಟ ಎಂಥವ್ರು ಕುಡ್ಕೊಂಡು ಹೋಗ್ಬೋದು, ಬಾರ. ಇಲ್ಲ ಬೊತ್ತ ಕೂತ್ಕೊಳ್ಳಲ್ಲ, ಬಂದ್ರೆ ಮತ್ತೆ ಸುಮಾರು ಹೊತ್ತಾಗ್ತದೆ. ಇನ್ನೊಂದು ದಿವ್ಸ ಬರ್ತೀನಲ್ಲ ನಾಡ್ದು. ಹಂಗೆ ಮಾಡು, ಮತ್ತೆ ಒಪ್ಸಂಗಿಲ್ಲ, ಹೇಳಿನೇ. ನಿನ್ನ ಮಾವ ಅದು ಯಾರ ಹತ್ರ ಮಾರತ್ತೆ ಎಷ್ಟೊತ್ತಿಂದ ಮಾತಾಡ್ತಾ ಇದ್ದಾರಲ್ಲ? ಓ, ಬಂದ್ರಲ್ಲ. ಅದು ಯಾರ ಹತ್ರ ಆ ಥರ ಮಾತಾಡ್ತಿದ್ರಲ್ಲ? ಮತ್ಯಾರು? ಗೋಪಾಲ. ಈಗ ಹಳ್ಳದಂಡೆ ಹಿಡಿಯೋಕೆ 2 ದಿನ ಬತ್ತೀಯನ ಮಾರಯ್ಯ ಅಂದೆ. ಹ್ಞೂ ಅಂದಾನೆ. ನಾಳೆ ನಾಡ್ದು ಈಗ ಶೇಖರನ ಮನೇಲಿ ಅಂತ ಕೆಲಸ ಅದೆಯಂತೆ, ಆಚೆ ನಾಡ್ದಿಂದ ಬತ್ತೀನಿ ಅಂತ ಹೇಳೇನೆ. ಅದು ಹಂಗಾತಲ್ಲ. ಪಟಾಕಿ ಎತ್ಲಕ್ಕೆ ಹೋದ ಅವನು. ಯಾಕೆ ಬತ್ತ ಹಿಂಗಾಗೇನೆ ಅಂತ. ಎಂತಕ್ಕೆ ಪಟಾಕಿ ಅಂತಕ್ಕೆ ಅವ ಎಂತ ಮಾಡ್ತಂದ್ರೆ? ಎಂತ ಮಾಡದ? ಮನುಷ್ಯರ ಹತ್ರ ಒಂದು ಸೊಸತ್ರ ಮಾತಾಡೋಕ್ಕಾಗಲ್ಲ ಅವನಿಗೆ. ಅವ್ನು ಬಾಯಿ ಬಿಟ್ಟೆ ಹೇಳ್ದೆ ಅಲ್ಲಿ, ನಿಮ್ಮ ಪಟಾಕಿ ಯಾಕೆ ಒಂಥರ ಆಗೇನೆ ಮಾರ, ಎಲ್ಲರೂ ಕಂಡ್ರೆ ಒಂದು ಮಾತಾಡ್ಸಲ್ಲ. ನಾವು ಮಾತಾಡ್ಸಿದ್ರು ಎಂತಾರು ಒಂದು ಮಾತು ಉತ್ತರ ಕೊಡ್ತಾನೆ, ಇಲ್ಲಿಲ್ಲ ಹಾಗೆ ಹೋಗ್ತಾನೆ ಅಂತ. ಏನು ಬಂದದು ಇವಕ್ಕೆ ಅಂತ ನೋಡೋದ? ಮನುಷ್ಯರ ಹತ್ರ ಮಾತಾಡೋಕ್ಕೊಂದು ಏನಾಗ್ತದ ಹಂಗಾರೆ? ನೀನು ಸ್ವಲ್ಪ ಸುಮ್ಮನಿರೆ. ನಿನ್ನ ಹತ್ರ ಏನಾರು ಕೇಳಣ ನಾನೀಗ? ನಿಮ್ಮ ಮನೆಗೆ ಬರಲ್ಲ ಅಂದ ಕೂಡಲೇ ಅವ್ನು ಜೋರಾಗೇನೆ ಅಂತ ಲೆಕ್ಕನಾ? ಪಟಾಕಿ ಅವನು ಎತ್ಲಾಗ ಹೋದ ಅವನೀಗ? ಸುಮ್ಮನಿರಿ ಸ್ವಲ್ಪ. ಒಂದೇ ಸತಿ ಹಂಗೆ ಎಂತ ಇದು ಮಾಡಬೇಡಿ. ಅವು ಈಗ ಊರ ಕಡೆ ಇಲ್ಲದೆ ಸುಮಾರು ದಿವಸ ಆಗಿದೆ. ಈಗ ಏಕಾಏಕಿ ಮಾತಾಡ್ಸೋ ಅಂದ್ರೆ ಎಲ್ಲಿಂದ ಮಾತಾಡ್ಸ್ತಾನವ? ಎಂತ ಹೇಳಕ್ಕೆ ಹೋಗ್ಬೇಡಿ ಮಾರ್ರ ನೀವು. ಎಂತ ಅಪ್ಪ? ಏನು ಎಂತ? ಆ ಗೋಪಾಲ್ ಮಾತಾಡ್ಸಿದ್ರು ಮಾತಾಡ್ಲಂತಲ್ಲ, ಎಂತಕ್ಕ? ಮನುಷ್ಯರ ಹತ್ರ ಮಾತಾಡಿದ್ರೆ ಏನಾಗ್ತದೆ ನಿಮಗೆ?
ಏನೋ ಒಂದು ಓದ್ತಾ ಬರಿತಾ ಹೋದಂಗೂ ನಿಮಗೆ ಕೋಡ್ ಬಂದ್ಬಿಡ್ತದೆ ನಾಲ. ಇಲ್ಲಪ್ಪ, ನಾನು ಮಾತಾಡ್ಸೀನಲ್ಲ, ಈಗ ನಾ ಅವರಲ್ಲಿ ದೂರದಿಂದ ಬಂದಿದ್ದು ನೋಡ್ಲ, ಹಂಗಾಗಿ ಅವ್ರು ಕರೆದಕ್ಕೂ ನಾನು ಮಾತಾಡೀನಿ. ನಾನು ಮಾತಾಡಲ ಅಂತ ಯಾರು ಹೇಳಿದ್ದ? ಯಾರೆಂತ ಕೇಳ್ಬೇಕು, ಅವನೇ ಹೇಳ್ದ. ಒಂದು ಮನುಷ್ಯರ ಹತ್ರ ಕಂಡ್ರೆ ಮಾತಾಡ್ಸ್ಬೇಕು ಅನ್ನೋ ಇದಿಲ್ಲ, ಬತ್ತ ಭಾಳ ಒಂಥರ ಆಗೇನೆ ಅಂತ. ಇನ್ನೊಂದು ದಿವಸ ಯಾರು ಹಿಂಗೆ ಹೇಳ್ಬೇಕಲ್ಲ ನೋಡು ನಿಂಗೆ. ಏನು ಮನುಷ್ಯರ ಹತ್ರ ಮಾತಾಡ್ದ ಕೂಡಲೇ ಏನು ಕೋಡ್ ಮುರಿತದ ನಿಮ್ದು? ಮಾತಾಡ್ಸೀನಿ ನಾನು ಅಂತ ಹೇಳ್ತಿದ್ದೀನಿ. ಯಾಕಾರು ಹಿಂಗೆ ಮಾಡ್ತಾರೆ? ಅವ್ರು ಹೇಳೋರಿಗೂ ಇವರಿಗೂ ಸರಿ ಆಗ್ತದೆ. ಎಂತದ ಎಂತ ಗಂಡ್ಗುಡಿತಿದ್ದೀಯಲ್ಲ? ನಿಮ್ಗೆ ಎಂತ ಆಯ್ತು? ನಿಮಗೆ ಸ್ವಲ್ಪ ಸುಮ್ಮನೆ ಇರ್ತೀರಾ? ಹ್ಞೂ, ಹಿಂಗೆ ಸಲ್ಗಿ ಕೊಟ್ಟು ಬೆಳೆಸಿಟ್ಗ. ನೀನು ಹೇಳಲು ಬೇಡ, ನಾನು ಹೇಳಕ್ಕೆ ಹೋದ್ರೆ ಹೇಳಕ್ಕೂ ಬಿಡಬೇಡ. ಅದು ಏನು ಮಾಡ್ಕಿತೀರೋ ಮಾಡ್ಕೊಳ್ಳಿ.